ಹಾಯ್, ಎಲ್ಲರಿಗೂ ನಮಸ್ಕಾರ. ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ನಾನು ಇವತ್ತು ಈರುಳ್ಳಿ ಹೂವಿಂದ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಹುರುಳಿ ಮೊಳಕೆ ಕಾಳು. ಮೊಳಕೆ ಕಾಳನ್ನು ನಾನೇ ನೆನೆಸಿ ಮೊಳಕೆ ಕಟ್ಟಿ ಮಾಡಿರೋಂಥದ್ದು. ಮೊಳಕೆ ಕಾಳು ಒಂದು ಬೆಳಗ್ಗೆ ನೆನೆ ಹಾಕಿದ್ರೆ ಸಂಜೆ ಸೋಸಿ ಬಟ್ಟೆಲಿ ಕಟ್ಟಿಡಬೇಕು. ಇಲ್ಲ ರಾತ್ರಿ ನೆನೆ ಹಾಕಿದ್ರೆ ಬೆಳಗ್ಗೆ ಕಟ್ಟಿಡ್ಬೋದು. ಒಂದು ದಿನದಲ್ಲಿ ಮೊಳಕೆ ಕಾಳು ಬರುತ್ತೆ. ಇಲ್ಲಿ ಈರುಳ್ಳಿ ಹೂವನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಮೊಳಕೆ ಕಾಳು ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ ಖಾರ ರುಬ್ಕೊಳ್ಳೋಕ್ಕೆ ಅಂತ ತೆಂಗಿನಕಾಯಿ ತುರಿ, ಹುಣಸೆಹಣ್ಣು, ಈರುಳ್ಳಿ, ಟೊಮಾಟೊ, ಸಾಂಬಾರು ಪೌಡರು, ಖಾರ ಪುಡಿ, ಚೂರು ಶುಂಠಿ ಎಲ್ಲನೂ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ರುಬ್ಬಿಟ್ಕೊಂಡು ನೀವು ನಾನಿಲ್ಲಿ ಅಳತೆ ಹೇಳ್ತಾಯಿಲ್ಲ, ಇಷ್ಟೇ ತೆಂಗಿನಕಾಯಿ ಇಷ್ಟೇ ಇದು ಅಂತ ಏನೂ ಹೇಳ್ತಾಯಿಲ್ಲ. ಈರುಳ್ಳಿ, ಟೊಮಾಟೊ, ತೆಂಗಿನಕಾಯಿ ಎಲ್ಲನೂ ಹಾಕಿ ರುಬ್ಕೊಂಡು ಇಲ್ಲಿ ಒಗ್ಗರಣೆಗೆ ಅಂತ ಒಂದು ಟೊಮಾಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಎಲ್ಲ ವೀಡಿಯೋದಲ್ಲೂ ನಾನು ಕೂತ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ನನಗೆ ಮಂಡಿ ನೋವು ಇರೋದ್ರಿಂದ ನಾನು ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ವೀಡಿಯೋ ಚೆನ್ನಾಗಿ ಬರ್ತಾಯಿಲ್ಲ ಹಂಗೆ ಹಿಂಗೆ ಅಂದರು. ನನಗೆ ಆದಂಗೆ ನಾನು ಮಾಡ್ತಾಯಿದ್ದೀನಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒಗ್ಗರಣೆ ಕರಿಬೇವಿನ ಸೊಪ್ಪು ಹಾಕೋತಾಯಿದ್ದೀನಿ. ಟೊಮಾಟೊ ಏನು ಹಾಕಿ ಕೈ ಆಡಿಸ್ಕೊಂಡು ಈಗ ಕಾಳು ಮತ್ತು ಒಂದು 2-3 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಮೊಳಕೆ ಕಾಳು ಹಾಕಿ ಒಂದು 10 ನಿಮಿಷನೋ ಒಂದು 5 ನಿಮಿಷನಾದ್ರು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿ ಅದರಲ್ಲಿ ಬೇಯಿಸ್ಕೊಂಡ್ರೆ ಈರುಳ್ಳಿ ಹೂವು ಬೇಗ ಬೇಯುತ್ತಲ್ಲ. ಮೊಳಕೆ ಕಾಳು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಕಾಳಿಗೆ ಉಪ್ಪು ಹಾಕಿರೋದ್ರಿಂದ ಎಣ್ಣೆಲೇ ಬೇಯುತ್ತೆ. ಒಗ್ಗರಣೆಲೆ ಒಂದು 5 ನಿಮಿಷ ಬೇಯಿಸ್ಕೋಬೋದು, ಇಲ್ಲ ಕೆಲವ್ರು ನೀರು ಹಾಕಿ ಬೇಯಿಸ್ಕೋಬೋದು. ನೀರು ಹಾಕಿ ಬೇಯಿಸ್ಕೊಂಡು ಕೆಲವ್ರು ಲಾಸ್ಟಿಗೆ ಒಗ್ಗರಣೆ ಕೊಡ್ತಾರೆ, ಆ ಥರನೂ ಮಾಡ್ಬೋದು. ನಾನಿಲ್ಲಿ ಮುಂಚೆ ಎಲ್ಲ ಏನು ಕಾಂಬಿನೇಷನ್ ಹಾಕಿ ಮಾಡ್ತಾಯಿದ್ರು ಮೊಳಕೆ ಕಾಳು ಜೊತೆನೇ ಈ ಸಾಂಬಾರು ಮಾಡ್ತಾಯಿದ್ದಿದ್ದು. ಈಗ ಈರುಳ್ಳಿ ಹೂವು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಹಾಕೋತಾಯಿದ್ದೀನಿ. ಸ್ವಲ್ಪ ಬೇಕಾದ್ರೆ ಹಾಕೋಬೋದು, ನಾನು ಜಾಸ್ತಿ ಇದ್ದಿದ್ದರಿಂದ ಜಾಸ್ತಿ ಹಾಕೊತಾ ಇದ್ದೀನಿ. ಇದೆಲ್ಲ ಸೀಸನಲ್ಲೂ ಸಿಗೋದು ವರ್ಷಕ್ಕೊಂದು ಸಾರಿ ಚಳಿಗಾಲದ ಟೈಮಲ್ಲಿ ಈರುಳ್ಳಿ ಹೂವು ಸಿಗುತ್ತೆ. ಇದರಿಂದ ಸುಮಾರು ರೆಸಿಪಿ ಮಾಡ್ಬೋದು, ಚಟ್ನಿಗಳು, ಸಾಂಬಾರು ಎಲ್ಲ ಮಾಡ್ಬೋದು. ಈಗಿನವರಿಗೆ ಇದು ಗೊತ್ತಿರಲ್ಲ. ಈಗ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ಅದು ತಂದು ಹೆಂಗೆ ಮಾಡೋದು, ಏನು ಮಾಡೋದು, ಅದರಲ್ಲಿ ಯಾವ ಥರ ಸಾಂಬಾರು ಮಾಡೋದು ಅಂತಲೇ ಗೊತ್ತಿರಲ್ಲ. ಮುಂಚೆ ಎಲ್ಲ ಇದು ಮಾಡ್ತಾಯಿದ್ದು ಹುರುಳಿಕಾಳು ಜೊತೆನೇ. ಜಾಸ್ತಿ ಹುರುಳಿಕಾಳು, ಮೊಳಕೆ ಕಾಳು ಜಾಸ್ತಿ ಬಳಸ್ತಾ ಇದ್ದಿದ್ದು ಎಲ್ಲದಕ್ಕೂ ಕಾಂಬಿನೇಷನ್ನು. ಈಗೆಲ್ಲ ಬೇಳೆ ಬಳಸ್ತಾರೆ. ಇದು ಮೊಳಕೆ ಕಾಳು ಜೊತೆನೇ ಚೆನ್ನಾಗಿರುತ್ತೆ. ಈಗ ಖಾರ ರುಬ್ಬಿ ಖಾರ ಹಾಕೊತಾ ಇದ್ದೀನಿ. ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಆಯಿತು. ಅದನ್ನು ಬೇಯಬೇಕು, ಕಾಳು ಬೇಯಬೇಕು, ಈರುಳ್ಳಿ ಹೂವು ಬೇಯಬೇಕು. ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ವಲ್ಪ ತೆಳು ಇದ್ದರೆ ಅದು ಬೆಂದು ಗಟ್ಟಿ ಬರುತ್ತೆ. ಸಾಂಬಾರು ಯಾವುದೇ ಆದರೂ ಆರಿದ ನಂತರ ಅದ್ರ ಬಗ್ಗೆನೇ ಬರುತ್ತೆ. ಈಗ ಚೆನ್ನಾಗಿ ಬೇಯ್ದಿದೆ, ಕುದೀತಾ ಇದೆ. ಕಾಳು ಆಲೂಗಡ್ಡೆ ಎಲ್ಲ ಬೆಂದಿದೆ. ಬಿಸಿ ಸಾಂಬಾರಿಗೆ ಮುದ್ದೆ ಇದ್ರೇ ಚೆಂದ. ನಾನು ಮುದ್ದೆನೇ ಮಾಡ್ಕೊಂಡಿದ್ದೀನಿ ಇಲ್ಲಿ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಕೈಲಾದಷ್ಟು ನಾನು ಯಾವ್ಯಾವ ಥರ ಅಡುಗೆ ಬರುತ್ತೆ ಎಲ್ಲನೂ ಮಾಡಿ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ.